ಸ್ನೇಹಿತರೆ ನಮಸ್ಕಾರ. ಈ ದರ್ಶನ್ ಮತ್ತು ರೇಣುಕಾಸ್ವಾಮಿಯ ಪ್ರಕರಣ ಈಗ ದಿನದಿಂದ ದಿನಕ್ಕೆ ಬೇರೆ ಬೇರೆ ತಿರುವುಗಳನ್ನ ಮತ್ತು ಬೇರೆ ಬೇರೆ ಆಯಾಮಗಳನ್ನು ಕೂಡ ಪಡಿತಾ ಇದೆ. ಈ ಪ್ರಕರಣದ ವಿಚಾರಣೆ ಕೂಡ ಈಗ ಬಾರಿ ತುರ್ತಾಗಿ ತೀವ್ರಗತಿಯಲ್ಲಿ ನಡೀತಾ ಇದೆ. ದಿನವೂ ಕೂಡ ಈ ಪ್ರಕರಣದ ವಿಚಾರಣೆಯು ಕೂಡ ಸಾಗ್ತಾ ಇದೆ. ಈ ಪ್ರಕರಣದಲ್ಲಿ ಏನಾದರೂ ಒಂದು ತಾರ್ಕಿಕವಾದಂಥ ಅಂತ್ಯ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಹಾಗೇನೆ ಈ ಪ್ರಕರಣದಲ್ಲಿ ದರ್ಶನ್ ಯಾವಾಗ ಹೊರಗಡೆ ಬರ್ತಾರೆ ಅನ್ನುವಂಥ ಕುತೂಹಲವು ಕೂಡ ಪ್ರತಿಯೊಬ್ಬ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಇರೋದೆ. ದರ್ಶನ್ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಚಿತ್ರರಂಗ ಹಾಗೆಯೇ ದರ್ಶನ್ ಅವರ ಅಭಿಮಾನಿಗಳು ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ದರ್ಶನ್ ಕುಟುಂಬಸ್ಥರು ಕೂಡ ಮತ್ತೆ ಮತ್ತೆ ದರ್ಶನ್ಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾನೂನಿನಲ್ಲಿರುವಂಥ ಅವಕಾಶ, ಮತ್ತೊಂದು ಕಡೆ ಮಾನಸಿಕವಾಗಿ ದರ್ಶನ್ಗೆ ತುಂಬಬೇಕಾದಂಥ ಧೈರ್ಯ, ಎರಡೂ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಈ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರು ಮತ್ತೆ ಮರು ವಿಚಾರಣೆ ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಸಲ್ಲಿಸಿದಂಥ ಅರ್ಜಿಯನ್ನ ಹೈಕೋರ್ಟ್ ಯಾವಾಗ ಸಂಪೂರ್ಣವಾಗಿ ವಜಾಗೊಳಿಸ್ತೋ ಇದರಿಂದ ಎಲ್ಲೋ ಒಂದು ಕಡೆ ಹೊಸ ಭರವಸೆ ದರ್ಶನ್ ಪ್ರಕರಣದಲ್ಲಿ ದರ್ಶನ್ ಪರವಾಗಿ ಬರ್ತಾ ಇದೆ. ಇಲ್ಲೇ ಇರೋದು ನಿಜವಾದಂಥ ಟ್ವಿಸ್ಟ್ ಅನ್ನುವಂತಹ ಸಂಗತಿಯನ್ನ ಈಗ ಕಾನೂನಿನ ಪಂಡಿತರು ಹೇಳ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಹಿನ್ನಡೆ ಆಗಿದ್ರೂ ಕೂಡ ದರ್ಶನ್ ಗ್ಯಾಂಗ್ಗೆ ಮತ್ತೊಂದು ಕಡೆ ಮಾಫಿ ಸಾಕ್ಷ್ಯ ರೂಪದಲ್ಲಿ ಹೊಸ ಗಂಡಾಂತರ ಮಾತ್ರ ಶುರುವಾಗಿರೋದು 100% ಸತ್ಯ. ಹಾಗೇನೆ ದರ್ಶನನ್ನ ಸಾಕಷ್ಟು ದಿನಗಳ ಬಳಿಕ ಅವರ ತಾಯಿ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಅದರಲ್ಲೂ ಕೂಡ ವಿಶೇಷತೆ ಏನಂತ ಹೇಳಿದ್ರೆ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಧನ್ವೀರ್ ಸಾಥನ್ನು ಕೊಟ್ಟಿದ್ದು ಬಹಳ ವಿಶೇಷವಾಗಿತ್ತು. 3 ಜನ ಹೋಗಿ ದರ್ಶನನ್ನ ಭೇಟಿ ಮಾಡಿ ಬಂದಿರುವಂತದ್ದು ದರ್ಶನ್ಗೆ ಒಂದು ರೀತಿಯಲ್ಲಿ ಆತ್ಮಬಲ ಹೆಚ್ಚಿದಂತಾಗಿದೆ. ಜೊತೆಗೆ ಕೋರ್ಟ್ನಲ್ಲಿ ಏನೆಲ್ಲ ಆಗ್ತಿದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ದರ್ಶನ್ ಸಂಗ್ರಹಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಹಾಗಾದ್ರೆ ಈ ಪ್ರಕರಣದ ಈ ಟ್ವಿಸ್ಟ್ ಟರ್ನ್ಗಳು ಯಾವ ರೀತಿ ಸಾಗ್ತಾ ಇದ್ದಾವೆ, ಏನೇನು ಆಗ್ತಿದ್ದಾವೆ ಅನ್ನುವಂಥ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಜೊತೆಗೆ ಇಲ್ಲಿ ಈ ಕೋರ್ಟ್ನಲ್ಲಿ ಏನೆಲ್ಲ ನಡೀತು, ನಟ ದರ್ಶನ್ಗೆ ಇದರಿಂದ ಯಾವ ರೀತಿಯಾದಂತಹ ಲಾಭ ಆಗ್ತದೆ, ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿರೋದು ಯಾಕೆ, ದರ್ಶನ್ ಕುಟುಂಬ ಹಾಗೂ ಧನ್ವೀರ್ ಜೈಲಿಗೆ ಭೇಟಿ ನೀಡಿದ್ರ ಹಿಂದಿನ ಸತ್ಯ ಏನು, ಎಲ್ಲವನ್ನು ಕೂಡ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ರಕರಣದ ಪ್ರಮುಖ ಸಾಕ್ಷಿ ಮತ್ತು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರ ವಿಚಾರಣೆ ಕೋರ್ಟ್ನಲ್ಲಿ ನೀಡಿದಂಥ ಹೇಳಿಕೆ ಇವೆಲ್ಲವೂ ಕೂಡ ಈಗ ಭಾರಿ ದೊಡ್ಡ ಟ್ವಿಸ್ಟ್ ಅಂಡ್ ಟರ್ನ್ಗಳಿಗೆ ಈ ರೇಣುಕಾಸ್ವಾಮಿ ಮತ್ತು ದರ್ಶನ್ ಪ್ರಕರಣದಲ್ಲಿ ಸಾಕ್ಷಿ ಆಗ್ತಿದೆ. ಇಡೀ ಚಾರ್ಜ್ ಶೀಟ್ಗೆ ಸಡ್ಡು ಹೊಡೆಯುವಂತೆ ಇವರ ಹೇಳಿಕೆ ಇದೆ ಅನ್ನುವಂಥದ್ದು ಈಗ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ಸಂಗತಿ. ಸಾಮಾನ್ಯವಾಗಿ ಪೊಲೀಸರ ತನಿಖಾ ವರದಿಯಲ್ಲಿ ಮಗನ ದೇಹವನ್ನ ಗುರುತಿಸಿದ ಪ್ರಕ್ರಿಯೆ ಒಂದು ರೀತಿಯಲ್ಲಿದ್ರೆ, ಕೋರ್ಟ್ನಲ್ಲಿ ರತ್ನಪ್ರಭಾ ಅವರು ನಾನು ನನ್ನ ಮಗನ ಐಡೆಂಟಿ ಕಾರ್ಡ್ ಅನ್ನು ನೋಡಿ ಆ ಒಂದು ದೇಹವನ್ನು ಗುರುತಿಸಿದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ತನಿಖಾಧಿಕಾರಿಗಳ ಪ್ರಕಾರ ಅವರು ಯಾವುದೇ ಐಡಿ ಕಾರ್ಡ್ ಅನ್ನ ಜಪ್ತಿ ಮಾಡಿರಲಿಲ್ಲ ಅನ್ನೋದನ್ನ ಗಮನಿಸಬೇಕು. ಇದಷ್ಟೇ ಅಲ್ಲ, 2024 ಜೂನ್ 8ರಂದು ಘಟನೆ ನಡೆದ ಸ್ಥಳದಿಂದ ರೇಣುಕಾಸ್ವಾಮಿ ತನ್ನ ತಾಯಿಗೆ ಕರೆ ಮಾಡಿದ್ದಕ್ಕೆ ಕಾಲ್ ರೆಕಾರ್ಡ್ ಇದೇ ಆಧಾರಗಳಿದ್ದಾವೆ ಎನ್ನುವುದು ಪ್ರಾಸಿಕ್ಯೂಷನ್ ಹೇಳಿತ್ತು. ಆದ್ರೆ ತಾಯಿ ರತ್ನಪ್ರಭಾ ಕೋರ್ಟ್ನಲ್ಲಿ ಹೇಳಿರುವಂಥದ್ದು ನನಗೆ ಮಗನಿಂದ ಯಾವುದೇ ಕರೆ ಬಂದಿಲ್ಲ ಅಂತೇಳಿ ಉಲ್ಟಾ ಹೊಡೆದಿದ್ರು. ತಾಯಿಯ ಈ ಹೇಳಿಕೆಯಿಂದ ಇಡೀ ಕೇಸ್ಗೆ ಒಂದು ರೀತಿಯಲ್ಲಿ ದೊಡ್ಡ ತಿರುವೆ ಮತ್ತು ದೊಡ್ಡ ವೀಕ್ ಕೂಡ ಆಗುತ್ತೆ ಕೇಸ್ ಅನ್ನುವಂಥ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿತ್ತು. ಈ ಕುರಿತು ಒಂದಷ್ಟು ಅಭಿಪ್ರಾಯವನ್ನ ರೂಪಿಸಿದಂತಹ ಅಥವಾ ಭಾವಿಸಿದಂತಹ ಪ್ರಾಸಿಕ್ಯೂಷನ್ ಪರ ವಕೀಲರು SPP ಪ್ರಸನ್ನಕುಮಾರ್ ಅವರು ರತ್ನಪ್ರಭಾ ಅವರನ್ನ ಈ ಒಂದು ರೀತಿಯಲ್ಲಿ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸದೆ ಮರುಪಾಟಿ ಸವಾಲು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅನುಮತಿಯನ್ನು ಕೋರಿ ಇಲ್ಲಿ ಹೈಕೋರ್ಟ್ನ ಮೆಟ್ಟಿಲನ್ನ ಏರಿದ್ರು. ಆದರೆ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಾಗಿರುವಂಥ M ನಾಗಪ್ರಸನ್ನ ಅವರು ಪ್ರಾಸಿಕ್ಯೂಷನ್ ಸಲ್ಲಿಸಿದಂಥ ಈ ಅರ್ಜಿಯನ್ನ ವಜಾಗೊಳಿಸಿದ್ದಾರೆ. ಇದರಿಂದ ಇಲ್ಲಿ ಈ ರೇಣುಕಾಸ್ವಾಮಿಯ ತಾಯಿಯನ್ನ ಮತ್ತೆ ವಿಚಾರಣೆ ನಡೆಸುವಂತ ಪ್ರಾಸಿಕ್ಯೂಷನ್ ಪ್ಲಾನ್ ಉಲ್ಟಾ ಹೊಡೆದಂತಾಗಿದೆ. ಸ್ನೇಹಿತರೆ, ನಿಮಗೆ ಈ ಕೋರ್ಟ್ನಲ್ಲಿ ನಡೆದಂಥ ವಾದ ಪ್ರತಿವಾದಗಳು ಹೇಗಿತ್ತು ಅನ್ನೋದನ್ನ ಹೇಳಿದ್ರೆ ಬಹುಶಃ ಸ್ವಲ್ಪ ಈ ಪ್ರಕರಣ ಇನ್ನಷ್ಟು ಆಳವಾಗಿ ನಿಮಗೆ ಅರ್ಥ ಆಗ್ತದೆ. ಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಪ್ರಾಸಿಕ್ಯೂಷನ್ನ ವಾದ ಏನಿತ್ತು ಅಂತ ಹೇಳಿದ್ರೆ, ಪ್ರಾಸಿಕ್ಯೂಷನ್ ಪರ ವಕೀಲರಾದಂಥ ಪ್ರಸನ್ನಕುಮಾರ್ ಅವರು ತಾಯಿ ನೀಡಿದಂಥ ಹೇಳಿಕೆಗಳು ತಾಂತ್ರಿಕ ಮತ್ತು ಸಾಂದರ್ಭಿಕವಾದಂತಹ ಸಾಕ್ಷಿಗಳಿಗೆ ತದ್ವಿರುದ್ಧವಾಗಿದ್ದಾವೆ. ತನಿಖಾ ದಾಖಲೆಗಳನ್ನ ಬೆಂಬಲಿಸದಂತ ಕಾರಣ ಅವರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸುವಂತ ಅಗತ್ಯ ಇದೆ ಅಂತೇಳಿ ವಾದವನ್ನ ಮಂಡಿಸ್ತಾರೆ. ಆದರೆ ದರ್ಶನ್ ಪರ ವಕೀಲರ ಮಾಸ್ಟರ್ ಗೇಮ್ ಹೇಗಿತ್ತು ಅಂದ್ರೆ, ನಟ ದರ್ಶನ್ ಪರ ಹಿರಿಯ ವಕೀಲರಾದಂಥ ಅಶ್ಮತ್ ಪಾಷಾ ಅವರು ಹೈಕೋರ್ಟ್ನಲ್ಲಿ ಭರ್ಜರಿಯಾದಂಥ ವಾದವನ್ನು ಮಂಡಿಸ್ತಾರೆ. ಪ್ರಾಸಿಕ್ಯೂಷನ್ ತನ್ನದೇ ಆದಂಥ ಸಾಕ್ಷಿಯನ್ನ ಮರು ವಿಚಾರಣೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು ಅಲ್ಲದೆ
ಸ್ವತಃ ಮಗನನ್ನ ಕಳೆದುಕೊಂಡಂತ ತಾಯಿ ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಉದ್ದೇಶದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಯಾರು ಕೂಡ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅದೊಂದು ದೊಡ್ಡ ಸುಳ್ಳಾಗ್ತದೆ. ಸೊ ದಟ್ ಈ ಮೂರ್ಖತನವನ್ನ ಪ್ರದರ್ಶನ ಮಾಡಬಾರದು ಅಂತ ಹೇಳಿ ಸಡ್ಡು ಹೊಡಿತಾರೆ. ಹಾಗೇನೆ ತಾಯಿಯ ಮರು ವಿಚಾರಣೆಗೆ ಇಲ್ಲಿ ಭಾರಿ ದೊಡ್ಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ಈ ತಾಯಿಯ ಹೇಳಿಕೆಯನ್ನ ತಿದ್ದಿಕೊಳ್ಳೋದಕ್ಕೆ ಪೊಲೀಸರಿಗೆ ಇದ್ದಂತ ಕೊನೆಯ ಒಂದು ಅವಕಾಶನೂ ಕೂಡ ಈಗ ಕೈತಪ್ಪಿ ಹೋಗ್ತದೆ. ಹೈಕೋರ್ಟ್ ಕೆಳ ಕೋರ್ಟ್ನ ಆದೇಶವನ್ನ ಎತ್ತಿ ಹಿಡಿಯೋದ್ರಿಂದ ಪ್ರಾಸಿಕ್ಯೂಷನ್ಗೆ ಭಾರಿ ಹಿನ್ನಡೆ ಆಗಿದೆ. ಇದು ಕಾನೂನಾತ್ಮಕವಾಗಿಯೂ ಕೂಡ ನಟ ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ವಿಚಾರಣೆಯ ವೇಳೆ ದೊಡ್ಡ ಸಮಾಧಾನವನ್ನ ತಂದುಕೊಟ್ಟಿದೆ ಅಂತಾನೂ ಕೂಡ ಹೇಳಬಹುದು. ಆದ್ರೆ ಇಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ನಾವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಜಾಗೊಂಡಿದ್ದಕ್ಕೆ ದರ್ಶನ್ ಅಭಿಮಾನಿಗಳು ಸಮಾಧಾನ ಪಟ್ಟುಕೊಳ್ಳುವಷ್ಟರಲ್ಲಿ ವಿಚಾರಣಾ ಕೋರ್ಟ್ನಲ್ಲಿ ಮತ್ತೊಂದು ದೊಡ್ಡ ಬಾಂಬ್ ಸಿಡಿದಿದೆ. ಅದೇ ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಹೌದು, ಇದು ವಿಚಾರ ಹಳೆದೆ, ಆದರೆ ಈಗ ಸ್ವಲ್ಪ ಡೆವಲಪ್ಮೆಂಟ್ಗಳು ಹೊಸದಾಗಿ ನಡೆದಿದ್ದಾವೆ. ಏನದು ಹೊಸ ಡೆವಲಪ್ಮೆಂಟು? ಹೌದು ಸ್ನೇಹಿತರೆ, ಜೈಲಾಧಿಕಾರಿಗಳು ಪ್ರದೋಷ್ ಅವರನ್ನ ಪ್ರತ್ಯೇಕವಾಗಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಈ ವೇಳೆ ನ್ಯಾಯಾಧೀಶರು ಪ್ರದೋಷ್ಗೆ ನೇರವಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಹಜವಾಗಿ ಈ ರೀತಿ ಮಾಫಿ ಸಾಕ್ಷಿಯಾಗಿ ಬರೋರಿಗೆ ಕೇಳುವಂಥ ಪ್ರಶ್ನೆಗಳನ್ನು ಜಡ್ಜ್ ಕೇಳಿದ್ದಾರೆ. ಆ ಪ್ರಶ್ನೆಗಳು ಏನು? ನೀವು ಮಾಫಿ ಸಾಕ್ಷಿಯಾಗಿ ಬರೋದಕ್ಕೆ ಕಾರಣ ಏನು? ಇದಕ್ಕೆ ಸೂಕ್ತವಾದಂತಹ ನಿಮಗೆ ಸಂದರ್ಭಗಳು ಏನಿತ್ತು? ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದು ಈಗ ಯಾಕೆ ಬಂದರೆ? ಜೊತೆಗೆ ಮಾಫಿ ಸಾಕ್ಷಿ ಹಾಕಿದ್ದಕ್ಕೆ ಈಗ ಏನೇನು ಕಾನೂನಿನ ಪ್ರೊಸೀಜರ್ಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ನೀವು ಅರ್ಜಿಯಲ್ಲಿ ಹಾಕಿರುವಂಥ ಅಥವಾ ಉಲ್ಲೇಖಿಸಿರುವಂಥ ಎಲ್ಲ ಅಂಶಗಳನ್ನು ನೀವು ಓದಿ ಅರ್ಥ ಮಾಡಿಕೊಂಡು ಸಹಿ ಮಾಡಿರೋದಾ? ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಜಡ್ಜ್ ಕೇಳ್ತಾರೆ. ಆಗ ಪ್ರದೋಷ್, ಹೌದು ಸ್ವಾಮಿ, ನಾನು ಸಂಪೂರ್ಣವಾಗಿ ಓದಿ ಮನಪೂರ್ವಕವಾಗಿ ಅರ್ಥ ಮಾಡಿಕೊಂಡೆ ಸಹಿಯನ್ನು ಮಾಡಿದ್ದೀನಿ ಮತ್ತು ನಾನು ಅಲ್ಲಿ ಉಲ್ಲೇಖ ಮಾಡಿರುವಂಥ ಪ್ರತಿಯೊಂದು ಅಂಶಗಳು ಕೂಡ ಸತ್ಯ ಅಂತೇಳಿ ಹೇಳ್ತಾರೆ. ಅಂದರೆ ಒಬ್ಬ ಆರೋಪಿ ತಾನು ಮಾಡಿದಂತಹ ಅಥವಾ ಕಣ್ಣಾರೆ ಕಂಡಂಥ ಅಪರಾಧದ ಸಂಪೂರ್ಣ ಸತ್ಯವನ್ನು ಕೋರ್ಟ್ನ ಮುಂದೆ ಒಪ್ಪಿಕೊಳ್ಳುವಂಥದ್ದು, ಇತರ ಆರೋಪಿಗಳ ವಿರುದ್ಧ ಸಾಕ್ಷಿ ನುಡಿಯುವಂತಹ ಒಂದು ಸಾಕ್ಷಿಗಳಿಗೆ ಮಾಫಿ ಸಾಕ್ಷಿ ಅಂತೇಳಿ ಹೇಳ್ತಾರೆ. ಒಂದು ಕಾಲದಲ್ಲಿ ದರ್ಶನ್ ಜೊತೆಗೆ ಆತ್ಮೀಯವಾಗಿ ಕುಚುಕು ಗೆಳೆಯನಂತಿದ್ದಂಥ ಪ್ರದೋಷ್ ಈಗ ತಾನು ರಕ್ಷಣೆ ಪಡೆಯುವಂತಹ ಅಥವಾ ಕಣ್ಣಾರೆ ಕಂಡಂಥ ಕರಾಳ ಸತ್ಯವನ್ನ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾ ಅಪ್ರೂವರ್ ಆಗ್ತಾ ಇದ್ದಾನೆ. ಸೆಷನ್ ಕೋರ್ಟ್ ಪ್ರದೋಷಿಗೆ ಸಂಪೂರ್ಣ ಸತ್ಯವನ್ನ ಹೇಳಿ ಇಲ್ಲವೇ ಕಠಿಣ ಶಿಕ್ಷೆಯನ್ನು ಅನುಭವಿಸಿ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಒಂದು ವೇಳೆ ಕೋರ್ಟು ಪ್ರದೋಷ್ ಅವರ ಮಾಫಿ ಸಾಕ್ಷಿಯ ಅರ್ಜಿಗೆ ಅಂತಿಮವಾದಂಥ ಹಸಿರು ನಿಶಾನೆಯನ್ನು ತೋರಿದರೆ ಅದು ದರ್ಶನ್ ಗ್ಯಾಂಗ್ಗೆ ಇದು ಭಾರಿ ದೊಡ್ಡ ಹೊಡೆತ ಆಗೋದ್ರಲ್ಲಿ ಅಥವಾ ನುಂಗಲಾರದ ತುತ್ತಾಗೋದ್ರಲ್ಲಿ ಸಂಶಯನೇ ಇಲ್ಲ. ಇದಿಷ್ಟು ಒಂದು ಭಾಗ ಆಯಿತು. ಒಂದು ಯಾವುದು ತಾಯಿಯ ರೇಣುಕಾಸ್ವಾಮಿ ತಾಯಿಯ ವಿಚಾರ ಒಂದು ಭಾಗ, ಮತ್ತೊಂದು ಪ್ರದೋಷ್ ಮಾಫಿ ಸಾಕ್ಷಿಯಾಗಿರುವಂಥದ್ದು ಎರಡನೇ ವಿಚಾರ. ಈಗ ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ದರ್ಶನ್ ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಕುಟುಂಬಸ್ಥರು ಮಾಡಿದ್ದಾರೆ ಅನ್ನುವಂಥದ್ದು. ಹೌದು, ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಕಂಬಿಯನ್ನು ಎಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ನಡೆದಿದೆ. ನಟ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಅವರ ಹೆಂಡತಿ ವಿಜಯಲಕ್ಷ್ಮಿ, ತಾಯಿ ಮೀನಾ ತೊಗುದೀಪ್ ಅವರು, ನಟ ಧನ್ವೀರ್ ಜೈಲಿಗೆ ಆಗಮಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಧನ್ವೀರ್ ಹಾಗೂ ವಿಜಯಲಕ್ಷ್ಮಿ ನಡುವೆ ಮನಸ್ತಾಪ ಬಂದಿದೆ, ಧನ್ವೀರ್ ದರ್ಶನ್ ಕುಟುಂಬದಿಂದ ದೂರ ಆಗಿದ್ದಾರೆ ಅನ್ನೋಂಥ ವದಂತಿಗಳು ಹರಡಿದ್ವು. ಅದಾದ ಬಳಿಕ ಧನ್ವೀರ್ ಇತ್ತೀಚೆಗಷ್ಟೇ ಹೋಗಿ ಭೇಟಿಯನ್ನು ಮಾಡಿ ಬಂದಿದ್ರು. ಅದಾದ ಬಳಿಕ ಮತ್ತೊಂದು ಪೋಸ್ಟನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರು. ಇದ್ಯಾಕೋ ಈ ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ರೀತಿ ಆಗಿತ್ತು. ಅದಾದ ಬಳಿಕ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಈಗ ಸಡನ್ ಆಗಿ ತಾಯಿ ಮೀನಾ ತೊಗುದೀಪ್ ಅವರನ್ನು ಕರ್ಕೊಂಡು ದರ್ಶನ್ ಅವರ ಭೇಟಿಗೆ ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಬಂದಿರೋದು ಬಹಳ ವಿಶೇಷವಾಗಿತ್ತು. ಇನ್ನು ಜೈಲಿನಿಂದ ಹೊರಬಂದಂತಹ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಂಥ ಧನ್ವೀರ್ ಈ ಎಲ್ಲ ಗಾಳಿ ಸುದ್ದಿಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ ಮತ್ತು ದರ್ಶನ್ ಆರಾಮಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ ಸಲ್ಲದ ಸುದ್ದಿಯನ್ನು ಹಬ್ಬಿಸೋರನ್ನ ಕರ್ಕೊಂಡ್ಬಂದು ನನ್ನ ಎದುರುಗಡೆ ನಿಲ್ಲಿಸಿ, ಮನಸ್ತಾಪ ಇದ್ದಿದ್ರೆ ನಾನು ಜೈಲಿಗೆ ಹಾಕಿ ಹೋಗಿ ಬರ್ತಿದ್ದೆ ಅಂತಲೂ ಕೂಡ ಧನ್ವೀರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಮೂಲಕ ದರ್ಶನ್ ಅವರ ಆಪ್ತ ವಲಯದಲ್ಲಿನ ಗಾಸಿಪ್ಗಳಿಗೆ ಮುಕ್ತಿ ಸಿಕ್ಕಂತಾಗಿದೆ. ಬಟ್ ದರ್ಶನ್ ಅವರ ಪರಿಸ್ಥಿತಿ ಹೇಗಿದೆ ಜೈಲೊಳಗೆ ಅಂತೇಳಿ ಕೇಳಿದಾಗ ಸಹಜವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲ, ದರ್ಶನ್ ಅವರು ಆರಾಮಾಗಿದ್ದಾರೆ, ಏನೂ ಕೂಡ ಸಮಸ್ಯೆ ಇಲ್ಲ ಅನ್ನುವಂಥ ಮಾತನ್ನು ಧನ್ವೀರ್ ಏನೋ ಹೇಳಿದ್ದಾರೆ. ಬಟ್ ಇದು ಸಹಜವಾಗಿ ಎಲ್ಲರೂ ಕೂಡ ಹೇಳುವಂಥ ಮಾತನ್ನೇ ಧನ್ವೀರ್ ಇಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮಾನಸಿಕವಾಗಿ ಕುಗ್ಗಿದ್ದಂಥ ದರ್ಶನ್ಗೆ ಇದೆಲ್ಲೋ ಒಂದು ಕಡೆ ಸ್ವಲ್ಪ ಧೈರ್ಯ ಬಂದಂತಾಗಿದೆ. ತಾಯಿಯ ಬೆಂಬಲ, ಹೆಂಡತಿಯ ಧೈರ್ಯದ ಮಾತು, ತಮ್ಮನಂತಿರುವಂಥ ಗೆಳೆಯನ ಈ ಒಂದು ಸಾಥ್, ಇವೆಲ್ಲವೂ ಕೂಡ ದರ್ಶನ್ಗೆ ಒಂದು ರೀತಿಯಲ್ಲಿ ಆನೆ ಬಲ ಬಂದಂತಾಗಿದೆ. ಒಟ್ಟಾರೆಯಾಗಿ ನೋಡೋದಾದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಈಗ ಅತ್ಯಂತ ರೋಚಕ ಹಂತವನ್ನು ತಲುಪ್ತಾ ಇದೆ. ರೇಣುಕಾಸ್ವಾಮಿಯ ತಾಯಿಯ ಮರು ವಿಚಾರಣೆ ನಡೆಸುವಂತಹ ಪ್ರಾಸಿಕ್ಯೂಷನ್ ಪ್ರಯತ್ನಕ್ಕೆ ಈಗ ಹಿನ್ನಡೆ ಆಗಿದ್ದರೆ, ಮಾಫಿ ಸಾಕ್ಷಿಯ ಮೂಲಕ ದರ್ಶನ್ಗೂ ಕೂಡ ಹಿನ್ನಡೆ ಆಗ್ತಿದೆ. ಇದೆಲ್ಲದರ ಪರಿಣಾಮ, ಎಲ್ಲದರ ಅಂತಿಮವಾದಂಥ ಪರಿಣಾಮ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಬಟ್ ದರ್ಶನ್ ಈಗ ಈ ಮಾಫಿ ಸಾಕ್ಷಿಗಳ ನಡೆ
ಮುಂಬರುವಂಥ ದಿನಗಳಲ್ಲಿ ದರ್ಶನ್ ಪಾಲಿಗೆ ಯಾವ ರೀತಿ ಮುಳುವಾಗ್ತದೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಸಂಕಷ್ಟ. ನಿಮ್ಮ ಪ್ರಕಾರ ಏನಾಗಬಹುದು? ಮುಂದಿನ ದಿನಗಳಲ್ಲಿ ದರ್ಶನ್ ಪ್ರಕರಣ ಯಾವ ರೀತಿ ತಿರುವನ್ನು ಪಡಿಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ? ಹಾಗೇನೇ ದರ್ಶನ್ ಅವ್ರಿಗೆ ಸದ್ಯಕ್ಕಂತೂ ಜೈಲಿನಿಂದ ಮುಕ್ತಿ ಸಿಗೋದಿಲ್ಲ ಅನ್ನೋದು ಸತ್ಯ. ಬಟ್ ಪರಿಸ್ಥಿತಿ ಅಥವಾ ಈ ಪ್ರಕರಣ ದರ್ಶನ್ ಅವರ ಕೊರಳಿಗೆ ಸುತ್ತಿಕೊಳ್ಳೋದು ಕನ್ಫರ್ಮ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.